ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಂತೂ ಇವತ್ತು ನನ್ನ ಜೊತೆನೇ ಎದ್ದಿದ್ದಾಳೆ. ವಾಕಿಂಗ್ಗೂ ಹೋಗಿಲ್ಲ, ಏನೂ ಇಲ್ಲ. ಇವತ್ತು ಇವಳು ಎದ್ದಿರೋದ್ರಿಂದ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕಾಳುಗಳಲ್ಲಿ ಇವತ್ತು ಹಲಸಂದೆ ಕಾಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು 4-5 ಥರ ಮಾಡ್ತೀವಿ ನಾವು ಪಲ್ಯ. ಇದನ್ನು ಇವತ್ತು ಗ್ರೇವಿನ ಮಾಡಿ ತೋರಿಸ್ತೀನಿ. ನನ್ನ ಮಗಳು ನೋಡಿ ವಿಡಿಯೋಗೆ ಹಾಯ್ ಮಾಡಂದರೆ ಬಾಯ್ ಮಾಡ್ತಾ ಇದ್ದಾಳೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಶೇಂಗಾ ಪುಡಿ ಖಾಲಿ ಆಗಿತ್ತು ಅಂತ ಶೇಂಗಾ ತೊಗೊಂಬಂದು ಹುರಿದು ಮಿಕ್ಸಿಗೆ ಹಾಕಿದ್ರಾಯ್ತು ಅಂತ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇವಳು ನೋಡಿ ಅದನ್ನೆಲ್ಲ ತೊಗೊಂಡು ಅವ್ರ ಅಣ್ಣನಿಗೆ ಬಾ ಬಾ ಕೊಡ್ತೀನಿ ಅಂತ ಕರಿತಾ ಇದ್ದಾಳೆ. ಕಾಳನ್ನೆಲ್ಲ ಚೆಲ್ಬಿಟ್ಟು ಮತ್ತು ತಾನೇ ತುಂಬ್ತಾ ಇದ್ದಾಳೆ. ಅದನ್ನು ಕಾಳನ್ನು ಬಿಟ್ಟು ಕೆಳಗಡೆ ಇಳಿಸಿದ್ರೆ ಮಾತ್ರ ರಂಪ ಮಾಡ್ತಾ ಇದ್ಲು. ಯಾವುದೇ ಕಾಳುಗಳು ಹುಳು ಹತ್ತಬಾರ್ದಂದರೆ ನೀವು ತೊಗೊಂಡು ಬರ್ತೀರಲ್ವ ಅಂಗಡಿಯಿಂದ, ತೊಗೊಂಬಂದ ತಕ್ಷಣವೇ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹುರಿದ್ಬಿಟ್ಟು ಡಬ್ಬಿಯಲ್ಲಿ ಹಾಕಿಟ್ರೆ ಹುಳು ಆಗಲ್ಲ. ನಾನು ಇದನ್ನು ಮೊದಲೇ ಹುರಿದಿಟ್ಟಿರೋದ್ರಿಂದ 1-2 ಸರಿ ತೊಳ್ಕೊಂಡು ಇದನ್ನು 1-2 ವಿಸಿಲ್ ಕೂಗಿಸ್ಕೊತೀನಿ. ಕುಕ್ಕರ್ ಹವಾ ಎಲ್ಲ ಹೋಗೋ ಅಷ್ಟರಲ್ಲಿ ಪೂಜೆ ಮಾಡಿದ್ರಾಯ್ತು ಅಂತ ಪೂಜೆ ಮಾಡ್ತಾಯಿದ್ರೆ ನನ್ನ ಮಗಳು ನೋಡಿ ನಾನು ಪೂಜೆದ ರೂಮಲ್ಲಿ ಬಂದರೆ ಅವಳು ಎಲ್ಲಿ ಬಂದು ಕುಂದಿರ್ತಾಳೆ ನೋಡ್ರಿ. ನಾನು ಪೂಜೆ ಮಾಡೋಕ್ಕೂ ಬಿಡಲ್ಲ, ಅಲ್ಲಿ ಬಂದು ಕುಂತು ಕಿತಾಪತಿ ಮಾಡ್ತಾ ಇರ್ತಾಳೆ. ನೋಡಿ ಕಾಳೆಲ್ಲ ಮೆತ್ತಗೆ ಕುದ್ದಿದೆ. ಪೂರ್ತಿಯಾಗಿ ಏನು ಮೆತ್ತಗಾಗಲ್ಲ, 2 ವಿಸಿಲ್ ಹಾಕ್ಸಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಅದು. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ಬಾಣಲೆಗೆ 1-2 ಸ್ಪೂನ್ ಎಣ್ಣೆನ ಹಾಕಿ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವು, ಈರುಳ್ಳಿ ಎಲ್ಲನೂ ಹಾಕ್ತಾಯಿದ್ದೀನಿ. ಮೆಂತ್ಯ ಪಲ್ಯನೂ ನಾನು ಇವಾಗನೇ ಎಣ್ಣೆಯಲ್ಲೇ ಹಾಕ್ಕೊಂಡು ಬಾಡಿಸ್ಕೊತೀನಿ. ನೋಡಿ ಈರುಳ್ಳಿ ಹಾಗೆ ಮೆಂತ್ಯ ಪಲ್ಯ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಒಂದು ಸ್ವಲ್ಪ ಹುರ್ಕೋಬೇಕು. ಇದನ್ನು ಉತ್ತರ ಕರ್ನಾಟಕ ಮಂದಿ ಕಾಳು ಪಲ್ಯನ ದಿನನಿತ್ಯನೂ ಮಾಡ್ತಾ ಇರ್ತಾರೆ, ಆದರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. ಇವಾಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಹುಣಸೆ ಹುಳಿನ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ಸೇರಿಸ್ಕೊಳ್ಳಿ, ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೆ ಅಂತ ಅದ್ರ ಮೇಲೆ ನೀವು ಹುಳಿನ ಸೇರಿಸ್ಕೋಬೋದು. ನಾನಿಲ್ಲಿ ಕಾಳನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಶೇಂಗದ ಪುಡಿನ ಸೇರಿಸ್ತಾ ಇದ್ದೀನಿ. ಶೇಂಗದ ಪುಡಿನ ಒಂದು ಸ್ವಲ್ಪ 4-5 ಸ್ಪೂನ್ ಹಾಕಬೇಕು, ಅಂದರೆ ಚೆನ್ನಾಗಿರುತ್ತೆ.
ಹಾಗೆ ಇವಾಗ ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ಮಸಾಲೆ ಪೌಡರ್ನ ಯೂಸ್ ಮಾಡಲ್ಲ. ನೀವು ಬೇಕಿದ್ದರೆ ಮಸಾಲೆ ನಿಮ್ಮ ಮನೇಲಿ ಮಾಡಿರೋದಿದ್ದರೆ ಅಥವಾ ಹೊರಗಡೆ ತಂದಿರೋದಿದ್ದರೆ ಸೇರಿಸ್ಕೋಬಹುದು. ಆಮೇಲೆ ಒಂದು ಪೀಸಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ನಿಮಗೆ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ಥರ ಬೇಕು ಅಂತ ಅಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೋಬೇಕು. ನಾನಿಲ್ಲಿ ಕಾಳು ಕುದಿಸಿದ್ನಲ್ವ, ಅದರಲ್ಲೇ ಒಂದು ಸ್ವಲ್ಪ ನೀರಿತ್ತು. ಹಾಗಾಗಿ ಯಾವುದೇ ರೀತಿ ನೀರನ್ನು ಹಾಕ್ತಾ ಇಲ್ಲ. ಇವಾಗ ಬೇಯಿಸಿಟ್ಟಿರೋ ಕಾಳನ್ನೆಲ್ಲನೂ ಇದಕ್ಕೆ ಹಾಕೋತಾ ಇದ್ದೀನಿ. ಕಾಳೆಲ್ಲನೂ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿದ ಮೇಲೆ 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗುತ್ತೆ. ಇದನ್ನು ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಾಳುಗಳನ್ನು ಅಷ್ಟೇ 2-3 ಥರ ಮಾಡ್ತಾರೆ. ಒಂದೊಂದು ಥರ ಮಾಡಿದಾಗೂ ಟೇಸ್ಟ್ ಚೇಂಜ್ ಆಗಿರುತ್ತೆ. ಇವತ್ತು ಈ ಥರ ಗ್ರೇವಿ ಥರ ಈ ಕಾಳನ್ನು ಮಾಡಿ ತೋರಿಸಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಥರ ಇನ್ನೂ ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, 1-2 ನಿಮಿಷ ಮುಚ್ಚಳ ಮುಚ್ಚಿಟ್ಟಿದ್ವಿ. ಕಾಳು ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಸಾಕು. ತುಂಬ ಚೆನ್ನಾಗಿರೋ ರುಚಿಕರವಾದ ಹಲಸಂದೆ ಕಾಳಿನ ಪಲ್ಯ ಅಥವಾ ಗ್ರೇವಿ ರೆಡಿಯಾಗುತ್ತೆ. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ನಾನು ಕಾಳು ಪಲ್ಯ ಮಾಡೋಷ್ಟರಲ್ಲಿ ನನ್ನ ಮಗಳು ಬಟ್ಟೆಗಳನ್ನೆಲ್ಲ ಹೆಂಗೆ ಕಿತ್ತಾಕಿದ್ದಾಳೆ ನೋಡಿ. ಏನು ಹುಡ್ಕಕತ್ತಿ? ಅವೆಲ್ಲ ಮಡ್ಚಿಡವನ್. ನಾ ಇವತ್ತು ಈ ಕಾಳು ಪಲ್ಯನ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕಾದರೂ ಇದನ್ನು ಮಾಡ್ಕೋಬಹುದು. ಹಾಗೆ ನನ್ನ ಚಾನಲ್ನ ಇನ್ನೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.